ನಮಸ್ಕಾರ ಎಲ್ರಿಗೂ ರೋಚಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಇದರ ಬಗ್ಗೆ ಚರ್ಚೆ ನಡೀತಿದೆ. ಅದರಲ್ಲೂ ಹಳ್ಳಿಯಿಂದ ಹಿಡಿದು ఢిల్లీ ತನಕ ಒಂದೇ ಚರ್ಚೆ ಆಗ್ತಾ ಇರೋದು. ಅದು BJPಗೆ ಎಷ್ಟು ಸೀಟ್ ಸಿಗುತ್ತೆ, ಕಾಂಗ್ರೆಸ್ಸಿಗೆ ಎಷ್ಟು ಸೀಟ್ ಸಿಗುತ್ತೆ, ಮತ್ತು ಮೋದಿ ಮೂರನೇ ಬಾರಿ ಅಧಿಕಾರನ ಹಿಡಿತಾರಾ ಅಥವಾ ಮೈತ್ರಿ ಏನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿದೆ. ಅದರಲ್ಲೂ ರಾಜಕೀಯ ಭವಿಷ್ಯವನ್ನು ಹೇಳುವಂಥ ಸ್ವಾಮೀಜಿಗಳಿಗೆ ಈಗ ಎಲ್ಲಿಲ್ಲದ ಬೆಲೆ. ಅದರ ಜೊತೆಗೆ ಸಟ್ಟಾ ಬಜಾರ್ನಂಥ ಪ್ಲೇಸ್ಗಳಿಂದ ಬರುವಂಥ ಹೇಳಿಕೆಯನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ನಡೀತಿದೆ. ಈ ಎಲ್ಲ ಚರ್ಚೆಗಳ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಎಲ್ಲ ಕಡೆ, ಅಂದರೆ ಎಲ್ಲ TV ಚಾನಲ್ಗಳ ಇಂಟರ್ವ್ಯೂಗಳಿಗೆ ಕಾಣಿಸ್ಕೊಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕಾಣಿಸ್ಕೊಳ್ತಾರೆ. ಎಲ್ಲ ಕಡೆ ಇವ್ರದೇ ಬೈಟ್, ಇವರ ಬಗ್ಗೆನೇ ಚರ್ಚೆ ನಡೀತಿದೆ. ಮೋದಿಗಿಂತಲೂ ಹೆಚ್ಚಾಗಿ, ಅದರಲ್ಲೂ ಪ್ರಜ್ವಲ್ ರೇವಣ್ಣಗಿಂತಲೂ ಹೆಚ್ಚಾಗಿ ಇವರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್. ಇನ್ನೊಂದು ಹೆಸರು ಏನು ಅಂತಂದರೆ ಭಾರತದ PK. ಹಾಗಾದರೆ ಯಾರಿದು ಪ್ರಶಾಂತ್ ಕಿಶೋರ್? ಇನ್ನು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಭಾರತದ ರಾಜಕೀಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದು ಹೇಗೆ ಸಾಧ್ಯ? ಒಂದು ಕಾಲದಲ್ಲಿ ನರೇಂದ್ರ ಮೋದಿಯನ್ನು ಗುಜರಾತ್ನ CM ಮಾಡಿದಂಥ ಈ ಪ್ರಶಾಂತ್ ಕಿಶೋರ್ನ ಭಯಾನಕ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಶಾಂತ್ ಕಿಶೋರ್ ಮೂಲತಃ ಬಿಹಾರಿ. 1977ರಲ್ಲಿ ಬಿಹಾರದ ರೋಹ್ತಾಸ್ ಜಿಲ್ಲೆಯ ಕೋನಾರ್ ಅನ್ನೋ ಗ್ರಾಮದಲ್ಲಿ ಇವರ ಜನನ ಆಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಇವರ ಪೂರ್ತಿ ಫ್ಯಾಮಿಲಿ ಬಾಕ್ಸರ್ ಅನ್ನೋ ಜಿಲ್ಲೆಗೆ ಶಿಫ್ಟ್ ಆಗುತ್ತೆ. ಪ್ರಶಾಂತ್ ಕಿಶೋರ್ ಅವರ ತಂದೆ ಶ್ರೀಕಾಂತ್ ಪಾಂಡೆ ಅವರು ವೃತ್ತಿಯಲ್ಲಿ ಒಬ್ಬ ಡಾಕ್ಟ್ರು. ಹಾಗಿದ್ದರೂ ಕೂಡ ಅವರ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾರೆ. ಇವರ 10ನೇ ಕ್ಲಾಸ್ ಮತ್ತು PUC ಎರಡೂ ಕೂಡ ಸರ್ಕಾರಿ ಶಾಲೆಯಲ್ಲೇ ಆಗುತ್ತೆ. ಇವರಿಗೆ ಮ್ಯಾಥಮೆಟಿಕ್ಸಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಬಿಟ್ಟರೆ ಇವರಿಗೆ ಸ್ಟಡೀಸಲ್ಲಿ ಸ್ವಲ್ಪನೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. PUC ಆದ ನಂತರ ಡಿಗ್ರಿಗೆ ಇವರು 3 ವರ್ಷ ಗ್ಯಾಪ್ ತೆಗೆದುಕೊಳ್ತಾರೆ. ಬಳಿಕ ಪಾಟ್ನಾದ ಸೈನ್ಸ್ ಕಾಲೇಜ್ಗೆ ಸೇರಿಕೊಳ್ತಾರೆ. ಆದರೆ ಡಿಗ್ರಿ ಮುಗಿದ ಮೇಲೇನೂ ಕೂಡ ಇವರಿಗೆ ಕೆಲಸ ಸಿಗೋದಿಲ್ಲ. ಆಮೇಲೆ ಇವರು ಕೂಡ ಕೆಲಸವನ್ನು ಹುಡುಕೋದಿಲ್ಲ. ಮತ್ತೆ 2 ವರ್ಷ ಗ್ಯಾಪ್ ಕೊಡ್ತಾರೆ. ಹೀಗಾಗಿ PK ಅವರ ತಂದೆಗೆ ಮಗನ ಭವಿಷ್ಯದ ಬಗ್ಗೆ ತುಂಬ ಆತಂಕ ಇರುತ್ತೆ. ಅವರಿಗೆ ತಮ್ಮ ಮಗ IIT ಸೇರಬೇಕು, ಆಫೀಸರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಇನ್ನು 90ರ ಇಸ್ವಿಯಲ್ಲಿ ವಿಶ್ವಸಂಸ್ಥೆ ಬಿಹಾರದಲ್ಲಿ ಒಂದು ಪೋಲಿಯೋ ಪ್ರೋಗ್ರಾಮ್ನ ನಡೆಸ್ತಾ ಇರುತ್ತೆ. ಅಲ್ಲಿ ವಾಲಂಟಿಯರ್ ಆಗಿ ಸೇರಿಕೊಳ್ತಾರೆ. ಬಿಹಾರದಲ್ಲಿ ವಿಶ್ವಸಂಸ್ಥೆ ಪರವಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೀಗಾಗಿ ವಿಶ್ವಸಂಸ್ಥೆ PK ಅವ್ರನ್ನ ತಮ್ಮ ಭಾರತದ ಕಚೇರಿಯಲ್ಲಿ ನೇಮಿಸಿಕೊಳ್ತಾರೆ. ఢిల్లీಯ UN ಆಫೀಸ್ನಲ್ಲಿ 2 ವರ್ಷ ಕೆಲಸ ಮಾಡ್ತಾರೆ. ಬಳಿಕ ಅಮೆರಿಕಕ್ಕೆ ಕರೆಸ್ಕೊಳ್ತಾರೆ. PK ಸ್ಟ್ಯಾಟಿಕ್ಸ್ ಮಾಡೋದ್ರಲ್ಲಿ ಪ್ರಶಾಂತ್ ಕಿಶೋರ್ ಬ್ರಿಲಿಯಂಟ್ ಆಗಿರ್ತಾರೆ. ಹೀಗಾಗಿ ವಿಶ್ವಸಂಸ್ಥೆ PK ಅವ್ರನ್ನ ಆಫ್ರಿಕಾಕ್ಕೆ ಕಳಿಸುತ್ತೆ. ಆಫ್ರಿಕಾದಲ್ಲಿ ಅವರು ಟ್ಯಾಂಜಾನಿಯಾ ಅಂತ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾರೆ. ಹೀಗೆ PK ಅವರು ವಿಶ್ವಸಂಸ್ಥೆಗೆ ಕೆಲಸ ಮಾಡೋದ್ರ ಜೊತೆಗೆ ಅವಾಗವಾಗ ಒಂದಷ್ಟು ಲೇಖನಗಳನ್ನ ಕೂಡ ಬರೀತಾ ಇದ್ದಾರೆ. ಈ ರೀತಿ ಒಂದು ಬಾರಿ ಭಾರತದ ಬಗ್ಗೆ, ಅಂದರೆ ಅಪೌಷ್ಟಿಕತೆ ಬಗ್ಗೆ ಒಂದು ಲೇಖನವನ್ನು ಬರೀತಾರೆ. ಇನ್ನು ಅವರು ಬರೆದಿದ್ದಂಥ ಆ ಲೇಖನದ ತಾತ್ಪರ್ಯ ಏನೂ ಆಗಿತ್ತಂದರೆ, ಆರ್ಥಿಕವಾಗಿ ಸದೃಢವಾಗಿ ಬೆಳೀತಾ ಇರೋ ರಾಜ್ಯಗಳಲ್ಲಿ ಅಪೌಷ್ಟಿಕತೆ ತಾಂಡವ ಆಡ್ತಿದೆ ಅನ್ನೋದು ಆಗಿತ್ತು. ಅದರಲ್ಲೂ ಗುಜರಾತ್ ಈ ವಿಚಾರದಲ್ಲಿ ತುಂಬ ಹಿಂದೆ ಬಿದ್ದಿದೆ ಅನ್ನೋದು ಆ ಲೇಖನದಲ್ಲಿ ಸ್ಪಷ್ಟವಾಗಿ ಇತ್ತು. ಮುಂದೆ ಆ ಲೇಖನ ಅಂದಿನ ಗುಜರಾತ್ CM ಆದಂಥ ನರೇಂದ್ರ ಮೋದಿ ಅವರ ಕಣ್ಣಿಗೆ ಬೀಳುತ್ತೆ. ಹೀಗಾಗಿ ನರೇಂದ್ರ ಮೋದಿಯವರು ಪ್ರಶಾಂತ್ ಕಿಶೋರನ್ನು ಕರೆಸಿ ಮಾತನಾಡಿಸ್ತಾರೆ. ಅವರ ಆ ಕೆಲಸದಿಂದ ಇಂಪ್ರೆಸ್ ಆಗಿ ತಮ್ಮ ಟೀಮನ್ನು ಜಾಯಿನ್ ಆಗೋಕ್ಕೆ ಇನ್ವೈಟ್ ಕೂಡ ಮಾಡ್ತಾರೆ. ಈ ರೀತಿ ಬರೀ ಲೇಖನಗಳನ್ನ ಬರೆದ್ರೆ ಏನೂ ಪ್ರಯೋಜನ ಆಗೋಲ್ಲ, ಸಮಸ್ಯೆಗಳನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ ಅಂತ ಕರೀತಾರೆ. ಈ ಮೂಲಕ 8 ವರ್ಷಗಳ ವಿಶ್ವಸಂಸ್ಥೆ ಕೆಲಸಕ್ಕೆ ಗುಡ್ ಬೈ ಹೇಳಿದಂಥ ಪ್ರಶಾಂತ್ ಕಿಶೋರ್ 2009ರಲ್ಲಿ ನರೇಂದ್ರ ಮೋದಿ ಟೀಮನ್ನು ಸೇರಿಕೊಳ್ತಾರೆ. 2009ರಲ್ಲಿ ಆಗಿನ್ನೂ ಸೋಷಿಯಲ್ ಮೀಡಿಯಾ ಅಷ್ಟಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ಕೇವಲ ಫೇಸ್ಬುಕ್ ಮತ್ತು ಟ್ವಿಟ್ಟರ್ ಮಾತ್ರ ಇತ್ತು. ಆದರೆ ಭಾರತದ ಯಾವ ರಾಜಕಾರಣಿಯೂ ಅಷ್ಟಾಗಿ ಟ್ವಿಟ್ಟರ್ ಅಥವಾ ಫೇಸ್ಬುಕ್ನ ಬಳಸ್ತಾ ಇರಲಿಲ್ಲ. ಇಂಥ ಟೈಮ್ನಲ್ಲಿ ಪ್ರಶಾಂತ್ ಕಿಶೋರ್ ಮೋದಿಗೆ ಹೆಚ್ಚು ಸೋಷಿಯಲ್ ಮೀಡಿಯಾ ಬಳಸೋದಕ್ಕೆ ಸಲಹೆ ಕೊಡ್ತಾರೆ. ಇದು ಮೋದಿಯ ವರ್ಚಸ್ಸು ಭಾರತದ ರಾಜಕಾರಣದಲ್ಲಿ ನಿಧಾನಕ್ಕೆ ವೇಗವನ್ನು ಪಡೆಯೋಕ್ಕೆ ಕಾರಣವಾಗುತ್ತೆ. ಬಳಿಕ 2012ರಲ್ಲಿ ಮೋದಿ ಪ್ರಶಾಂತ್ ಕಿಶೋರ್ ಅವರನ್ನು ತಮ್ಮ ವಿಧಾನಸಭಾ ಚುನಾವಣೆಯ ಸ್ಟ್ರಾಟಜಿಸ್ಟ್ ಆಗಿ ನೇಮಕ ಮಾಡಿಕೊಳ್ತಾರೆ. ಇದರ ಪರಿಣಾಮ ಮೋದಿ ನಿರಂತರವಾಗಿ 3ನೇ ಬಾರಿಗೆ ಗುಜರಾತ್ ವಿಧಾನಸಭಾ ಚುನಾವಣೆಯನ್ನು ಗೆದ್ದು ಬರ್ತಾರೆ. 2013ರಲ್ಲಿ ನರೇಂದ್ರ ಮೋದಿ BJPಯ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದಾಗ ಮೋದಿ ಮತ್ತೆ ಪ್ರಚಾರದ ಉಸ್ತುವಾರನಾಗಿ PK ಅವ್ರನ್ನ ನೇಮಕ ಮಾಡ್ತಾರೆ. 2014ರ ಲೋಕಸಭಾ ಚುನಾವಣೆಗಿಂತ 1 ವರ್ಷ ಮುಂಚೆ, ಅಂದರೆ 2013ರಲ್ಲಿ ಪ್ರಶಾಂತ್ ಕಿಶೋರ್ CAG ಅಂದರೆ ಸಿಟಿಸನ್ ಫಾರ್ ಅಕೌಂಟೇಬಲ್ ಗವರ್ನೆನ್ಸ್ ಅನ್ನೋ ಮೀಡಿಯಾ ಆ್ಯಂಡ್ ಪಬ್ಲಿಸಿಟಿ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಭಾರತದ ಟಾಪ್ ಕಾಲೇಜ್ಗಳಿಂದ, ಟಾಪ್ ಇನ್ಸ್ಟಿಟ್ಯೂಟ್ಗಳಿಂದ ಸುಮಾರು 200 ಜನರನ್ನು ಸೇರಿಸಿಕೊಳ್ತಾರೆ.
2014ರ ಲೋಕಸಭಾ ಆರಂಭಕ್ಕಿಂತ ಮುಂಚೆನೆ ಅಂದರೆ 2013ರಿಂದನೇ CAG ಪ್ರಚಾರದ ಕೆಲಸವನ್ನು ಆರಂಭ ಮಾಡಿತು. ಇಲ್ಲಿ ಮಣಿಶಂಕರ್ ಅಯ್ಯರ್ ಮೋದಿಯವ್ರನ್ನ ಚಾಯ್ವಾಲ್ ಅಂತ ಕರೆದ್ರು. ಅದನ್ನೇ ಇಟ್ಕೊಂಡು ಟೀ ಸ್ಟಾಲ್ಗಳಲ್ಲಿ ಜನರೊಂದಿಗೆ ಬೆರೆಯುವ ಚಾಯ್ ಪೇ ಚರ್ಚಾ ಇರ್ಬೋದು, ನರೇಂದ್ರ ಮೋದಿಯವರ ಪರ ಒಲವಿರುವ 300 ಕ್ಷೇತ್ರಗಳಲ್ಲಿ 300 ಐ ಸಪೋರ್ಟ್ ನರೇಂದ್ರ ಮೋದಿ ಅನ್ನೋ ಫೇಸ್ಬುಕ್ ಪೇಜ್ಗಳಿರ್ಬೋದು, ವೆಬ್ಸೈಟ್ಗಳು ಮಾಡಿರೋದಿರ್ಬೋದು, ಹಲೋಗ್ರಾಮ್ ಮೂಲಕ ಮೋದಿಯವ್ರನ್ನ ತೋರಿಸಿ ಮಾಡಿದಂಥ 3D ಮೋದಿ ರ್ಯಾಲಿಗಳಿರ್ಬೋದು, ಮಂಥನ್ ಇರ್ಬೋದು, ರನ್ ಫಾರ್ ಯೂನಿಟಿ ಇರ್ಬೋದು, ಭಾರತ ವಿಜಯ್ ರ್ಯಾಲಿ ಇರ್ಬೋದು, ಈ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇರ್ಬೋದು. ಈ ರೀತಿ ವಿನೂತನವಾಗಿ ಭಾರತದ ಚುನಾವಣೆ ಹಿಂದೆಂದೂ ಕಂಡಿರದಂಥ ಸ್ಟ್ರಾಟಜಿಗಳನ್ನ ಯೂಸ್ ಮಾಡೋದ್ರ ಮೂಲಕ ಪ್ರಶಾಂತ್ ಕಿಶೋರ್ ನರೇಂದ್ರ ಮೋದಿ ಪರ ಪ್ರಚಾರ ಮಾಡಿದ್ರು. ಆ ಟೈಮ್ನಲ್ಲಿ ಸೋಷಿಯಲ್ ಮೀಡಿಯಾವನ್ನು ಈ ರೀತಿ ಚುನಾವಣಾ ಪ್ರಚಾರಕ್ಕೆ ಬಳಸ್ಬೋದು ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆದಂಥ ಪ್ರಶಾಂತ್ ಕಿಶೋರ್ ಈ ರೀತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಚುನಾವಣಾ ಪ್ರಚಾರ ಮಾಡ್ಬೋದು ಅಂತ ತೋರಿಸ್ಕೊಟ್ರು. ಹೀಗೆ ಪ್ರಶಾಂತ್ ಕಿಶೋರ ಸ್ಟ್ರಾಟಜಿಯಿಂದ 2014ರ ಲೋಕಸಭಾ ಚುನಾವಣೆಯಲ್ಲಿ BJP ಗೆಲ್ಲುತ್ತೆ, ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ. ಅಲ್ಲಿಂದ BJPಯಲ್ಲಿ ಮತ್ತೊಬ್ಬ ಚಾಣಕ್ಷನ ಎಂಟ್ರಿ ಆಗುತ್ತೆ. ಅದು ಬೇರೆ ಯಾರೂ ಅಲ್ಲ, ಅಮಿತ್ ಶಾ. ಅಮಿತ್ ಶಾ ಎಂಟ್ರಿ ಆದಮೇಲೆ ಪ್ರಶಾಂತ್ ಕಿಶೋರ್ BJPಯಿಂದ ದೂರ ಆಗ್ತಾರೆ. ಪ್ರಶಾಂತ್ ಕಿಶೋರ್ಗೆ ಕೇವಲ ಚುನಾವಣೆ ಗೆಲ್ಲೋದಷ್ಟೇ ಗುರಿ ಆಗಿರಲಿಲ್ಲ. ಸರ್ಕಾರದ ನೀತಿಗಳಲ್ಲಿ ಬದಲಾವಣೆ ತಂದು ಸಮಾಜದಲ್ಲಿ ಸುಧಾರಣೆ ಮಾಡಬೇಕು ಅನ್ನೋದು ಅವರ ನಿಲುವಾಗಿತ್ತು. ಇದಕ್ಕೆ ಸರ್ಕಾರದಲ್ಲಿ ಲ್ಯಾಟ್ರಲ್ ಎಂಟ್ರಿ ಪದ್ಧತಿ ತರಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಸರ್ಕಾರದಲ್ಲಿ ಕೇವಲ UPSC ಮೂಲಕ ಆಯ್ಕೆಯಾಗಿ ಬಂದ IAS IPSCಗಳು ಮಾತ್ರ ಅಲ್ಲ, ಆಯಾ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಗಳನ್ನ ಕೂಡ ಅಧಿಕಾರಿಗಳನ್ನಾಗಿ ಮಾಡಬೇಕು ಅನ್ನೋದು ಅವರ ವಾದ ಆಗಿತ್ತು. ಅಂದರೆ ಅವರ ಪ್ರಕಾರ ಭಾರತದಲ್ಲಿ ವರ್ಗೀಸ್ ಕುರಿಯನ್ರ ಕ್ಷೀರ ಕ್ರಾಂತಿ, ಸ್ವಾಮಿನಾಥನ್ ಅವರ ಹಸಿರು ಕ್ರಾಂತಿ, ವಿಕ್ರಮ್ ಸಾರಾಭಾಯ್ ಅವರ ಸ್ಪೇಸ್ ಪ್ರೋಗ್ರಾಮ್, ಬೋಮಿ ಬಾಬಾರ ಅಟೋಮಿಕ್ ಪ್ರೋಗ್ರಾಮ್, ಅಬ್ದುಲ್ ಕಲಾಂರ ಕ್ಷಿಪಣಿ ಪ್ರೋಗ್ರಾಮ್, ಇದನ್ನೆಲ್ಲ ಮಾಡಿರೋದು ಅಧಿಕಾರಿಗಳಲ್ಲ, ಇದೆಲ್ಲ ಮಾಡಿರೋದು ಆಯಾ ಕ್ಷೇತ್ರದ ಎಕ್ಸ್ಪರ್ಟ್ಗಳಿಂದ ಆಗಿರೋದು ಅನ್ನೋದು ಅವರ ವಾದ. ಕೆಲ ವರದಿಗಳ ಪ್ರಕಾರ PM ನರೇಂದ್ರ ಮೋದಿ ಪ್ರಶಾಂತ್ ಕಿಶೋರನ್ನು ರಾಜ್ಯ ಖಾತೆ ಸಚಿವ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಪ್ರಶಾಂತ್ ಕಿಶೋರ್ ಈ ರೀತಿ ಎಕ್ಸ್ಪರ್ಟ್ಗಳ ಸಮಿತಿಯನ್ನು ರಚನೆ ಮಾಡಿ ನೇರವಾಗಿ PM ಆಫೀಸ್ಗೆ ಸಲಹೆ ಸೂಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇದರ ವಿರುದ್ಧ BJPಯಲ್ಲಿ ವಿರೋಧ ಕೇಳಿಬರುತ್ತೆ. ಮುಖ್ಯವಾಗಿ ಅಮಿತ್ ಶಾ ಇದನ್ನು ವಿರೋಧಿಸ್ತಾರೆ. ಹೀಗಾಗಿ ಪ್ರಶಾಂತ್ ಕಿಶೋರ್ 2015ರಲ್ಲಿ BJPಯಿಂದ ಹೊರ ಹೋಗ್ತಾರೆ. ಇದಾದಮೇಲೆ CAG ಸದಸ್ಯರನ್ನು ಸೇರಿಸಿಕೊಂಡು IPAC ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇದೇ ತಂಡ 2015ರಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪರ ಸ್ಟ್ರಾಟಜಿ ಕೆಲಸವನ್ನು ಮಾಡುತ್ತೆ. ಆದರೆ ಮೋದಿ ಸರ್ಕಾರ ಲ್ಯಾಟ್ರಲ್ ಎಂಟ್ರಿ ಮೂಲಕ ಕೆಲ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಮಾತ್ರ ಬಿಡೋದಿಲ್ಲ. ಪಂಜಾಬ್, ಬಂಗಾಳ, ಆಂಧ್ರ ಪ್ರದೇಶದಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಪ್ರಶಾಂತ್ ಕಿಶೋರ್ಗೆ ಗೆಲುವು ಸಿಗುತ್ತೆ. ಅದಾದಮೇಲೆ 2 ವರ್ಷ ಬಿಹಾರ ಸರ್ಕಾರದ ಜೊತೆಗಿದ್ದಂಥ ಪ್ರಶಾಂತ್ IPAC ಮೂಲಕ ಮತ್ತೆ ತಮ್ಮ ಪೊಲಿಟಿಕಲ್ ಸ್ಟ್ರಾಟಜಿ ಕೆಲಸವನ್ನು ಮುಂದುವರಿಸ್ತಾರೆ. ಇನ್ನು 2017ರಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಪಂಜಾಬ್ನಲ್ಲಿ ಸೋಲಿಸಿ ಅಮರಿಂದರ್ ಸಿಂಗ್ ಸರ್ಕಾರ ಬರೋದಕ್ಕೆ ಕಾರಣ ಆಗ್ತಾರೆ. ನಂತರ 2019ರಲ್ಲಿ ಆಂಧ್ರ ಪ್ರದೇಶದಲ್ಲಿ ನವರತ್ನಲು ಅಂತ ಪ್ರೋಗ್ರಾಮ್ ಮಾಡಿ ಜಗನ್ ಮೋಹನ್ ರೆಡ್ಡಿ ಗೆಲ್ಲೋದ್ರಲ್ಲಿ ಇವರ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ. ಇನ್ನು 2020ರಲ್ಲಿ ದಿಲ್ಲಿಯಲ್ಲಿ ಕೇಜ್ರಿವಾಲ್ ಪರವಾಗಿ ಸ್ಟ್ರಾಟಜಿಯನ್ನು ಮಾಡ್ತಾರೆ, ಕೇಜ್ರಿವಾಲನ್ನು ಗೆಲ್ಲಿಸ್ತಾರೆ, ಕೇಜ್ರಿವಾಲ್ ಮತ್ತೆ CM ಆಗ್ತಾರೆ. ನಂತರ 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ TMC ಪರವಾಗಿ ಕೆಲಸ ಮಾಡ್ತಾರೆ, ಅಲ್ಲಿ ಮಮತಾ ಬ್ಯಾನರ್ಜಿಯವರು CM ಆಗ್ತಾರೆ. ಇಲ್ಲೂ ಕೂಡ ನಾರದಾ ಟೇಪ್ ಅನ್ನೋ TMC ಹಲವಾರು ಸಚಿವರು ಲಂಚ ತಗೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬೀಳ್ತಾರೆ. TMC ಸೋಲೋ ಸಿಚುವೇಶನಲ್ಲಿರುತ್ತೆ. ಆದರೆ ಅದರಲ್ಲಿ ಬಹಳ ಜನ BJP ಸೇರೋದ್ರಿಂದ ಪ್ರಶಾಂತ್ ಕಿಶೋರ್ ಅದನ್ನೇ ಟರ್ನಿಂಗ್ ಪಾಯಿಂಟ್ ಆಗಿ ಉಪಯೋಗಿಸ್ಕೊಳ್ತಾರೆ. ಅಂದರೆ TMCಯ ಭ್ರಷ್ಟರನ್ನೆಲ್ಲ BJP ಕರ್ಕೊಂಡೋಗಿ ಅವರ ಪಾರ್ಟಿಯಲ್ಲಿ ಸೇರಿಸ್ಕೊಂಡಿದೆ ಅಂತ ಹೇಳ್ತಾರೆ. ಅಂದರೆ TMC ಕ್ಲೀನ್ ಆಗಿದೆ, BJP ಕೊಳಕಾಗಿದೆ, TMCಯನ್ನು ಗೆಲ್ಲಿಸಿ ಅಂತ ಪ್ರಚಾರ ಮಾಡಿದ್ರು. ಇದರ ಪರಿಣಾಮ TMC ಇಷ್ಟೆಲ್ಲ ದೊಡ್ಡ ಡ್ರಾಬ್ಯಾಕ್ ಇದ್ರೂ ಕೂಡ ಆ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಇಷ್ಟೆಲ್ಲ ಸತತ ಗೆಲುವನ್ನು ಕಂಡಿರುವಂಥ ಪ್ರಶಾಂತ್ ಕಿಶೋರ್ ಕೆರಿಯರ್ನಲ್ಲಿ ಒಂದೇ ಒಂದು ಸೋಲು ಅಂತ ಅಂದರೆ ಅದು 2017ರ UP ಚುನಾವಣೆ. ಈ ಎಲೆಕ್ಷನಲ್ಲಿ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ ಪರವಾಗಿ ಸ್ಟ್ರಾಟಜಿ ಮಾಡಿದರು. ಆದರೆ ಕಾಂಗ್ರೆಸ್ ಹೀನಾಯವಾಗಿ ಸೋಲು ಕಂಡಿತ್ತು. ಇಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಅವರ ಸಲಹೆಯನ್ನು ಅವರು ಪೂರ್ಣವಾಗಿ ಕಾಂಗ್ರೆಸ್ ತಗೊಂಡಿರಲಿಲ್ಲ. ಅಂದರೆ ಅವರು 14 ಪಾಯಿಂಟ್ಸ್ ಮಾಡಿದರು. 14 ಪಾಯಿಂಟ್ಸಲ್ಲಿ ಇವರು 4-5 ಪಾಯಿಂಟ್ಸ್ನ ಸರಿಯಾಗಿ ಫಾಲೋ ಮಾಡಿರಲಿಲ್ಲ. ಅದರಲ್ಲಿ ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿಯನ್ನು UPಯ ಕಾಂಗ್ರೆಸ್ ಮುಖವಾಗಿ ತೋರಿಸಬೇಕು ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು. ಆದರೆ ಕಾಂಗ್ರೆಸ್ ಅದಕ್ಕೆ ಒಪ್ಪಿರಲಿಲ್ಲ. ಇನ್ನು ವಾರಣಾಸಿಗೆ ಹೋಗಿ ಸೋನಿಯಾ ಗಾಂಧಿಯವರು ಮೋದಿ ವಿರುದ್ಧ ಮಾತನಾಡಬೇಕು, ಒಂದಿಷ್ಟು ರಿಸ್ಕ್ಗಳನ್ನ ತಗೋಬೇಕು ಅಂತ ಹೇಳಿದರು. ಆದರೆ ಇದ್ಯಾವುದನ್ನು ಕೂಡ ಕಾಂಗ್ರೆಸ್ ಮಾಡಿರೋದಿಲ್ಲ.
2021 ಬಂಗಾಳ ಮತ್ತು ತಮಿಳುನಾಡು ಎಲೆಕ್ಷನ್ ನಂತರ ಪ್ರಶಾಂತ್ ಕಿಶೋರ್ ತಾವು ಐಪ್ಯಾಕ್ನಲ್ಲಿ ಮುಂದುವರಿಯಲ್ಲ, ಇನ್ನೂ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿದ್ರು. ಅಷ್ಟೇ ಅಲ್ಲದೆ JDUನಲ್ಲಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು, ಅದನ್ನು ಕೂಡ ಬಿಟ್ಟರು. ಪ್ರಶಾಂತ್ ಕಿಶೋರ್ ಭಾರತದ ರಾಜಕಾರಣದಲ್ಲಿ ಸರ್ವೆ ಬೇಸ್ಡ್ ಮತ್ತು ಸ್ಟ್ರಾಟಜಿಕ್ ಬೇಸ್ಡ್ ಚುನಾವಣಾ ಪ್ರಚಾರಗಳನ್ನ ಜಾರಿಗೆ ತಂದರು. ಪದೇ ಪದೇ ಸರ್ವೆ ಮಾಡೋದು, ಟಾರ್ಗೆಟೆಡ್ ಆಡಿಯನ್ಸ್ ಏನಿರ್ತಾರೆ ಅವರಿಗೆ ಏನು ಬೇಕು ಏನು ಬೇಡ ಅಂತ ಕೇಳೋದು, ಅದರ ಬೇಸ್ಡ್ ಮೇಲೆ ಕ್ಯಾಂಪೇನ್ ಮಾಡೋದು, ಈ ರೀತಿ ಮಾಡ್ತಾ ಬಂದರು. ಇನ್ನು ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳೋ PK ಅವರ ರಾಜಕೀಯ ಜೀವನದಲ್ಲಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಅಂದರೆ ಅವರು ಸರ್ವಾಧಿಕಾರಿ ಧೋರಣೆನ ಅನುಸರಿಸ್ತಾರೆ ಅಂತ ಅವರ ಮೇಲೆ ಆರೋಪ ಇದೆ. ಅಂದರೆ ಒಂದು ಎಲೆಕ್ಷನ್ ಆಗೋ ತನಕ ಸುಮ್ಮನೆ ಇರ್ತಾರೆ, ಅದಾದಮೇಲೆ ನಾನು ಹೇಳೋದಂಗೆ ಕೇಳಬೇಕು ಅಂತ ಹೇಳ್ತಾರೆ, ಇಲ್ಲಾಂದರೆ ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಇವರು ಪ್ರತಿ ಚುನಾವಣೆಯಲ್ಲೂ ಗೆಲ್ಲೋ ಕುದುರೆಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ, ಆಮೇಲೆ ನಾನೇ ಗೆಲ್ಸಿದ್ದು ಅಂತ ಕ್ರೆಡಿಟ್ ತಗೊಳ್ತಾರೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಈಗ ರಾಜಕೀಯಕ್ಕೂ ಕೂಡ ಧುಮುಕಿದ್ದಾರೆ. ಜನ್ ಸುರಾಜ್ ಅನ್ನೋ ಆಂದೋಲನ ಕೂಡ ಶುರು ಮಾಡಿದ್ದಾರೆ. ಬಿಹಾರದಲ್ಲಿ 1.5 ವರ್ಷದಲ್ಲಿ 12 ಡಿಸ್ಟಿಕ್ಗಳನ್ನ ಕವರ್ ಮಾಡಿದ್ದಾರೆ. ಜನಸಭೆಗಳನ್ನ ನಡೆಸ್ತಾ ಇದ್ದಾರೆ. ಬ್ಲಾಕ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನ ರಚನೆ ಮಾಡಿ ಅದರಲ್ಲಿ ಪದಾಧಿಕಾರಿಗಳನ್ನ ನೇಮಿಸ್ತಾ ಇದ್ದಾರೆ. ಅಂದರೆ ಸಂಘಟನೆ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಇದೇ ಹೆಸರಲ್ಲಿ ಅಂದರೆ ಜನ್ ಸುರಾಜ್ ಅನ್ನೋ ಹೆಸರಲ್ಲೇ ಪಕ್ಷ ಕೂಡ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಇಂಟರ್ವ್ಯೂನಲ್ಲಿ ಚಾಲೆಂಜ್ ಕೂಡ ಮಾಡಿದ್ದಾರೆ. 2025 ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜನ್ ಸುರಾಜ್ ಪಕ್ಷ ಬಹುಮತವನ್ನು ಸಾಧಿಸಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ. ಇದಿಷ್ಟು ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಜೀವನ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೆಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.